ಪಕ್ಷವಾಗಿ ಈ ಸಲ ಕಾಂಗ್ರೆಸ್ ಹೊರಗೆ ಬಂದದ 99 ಸೀಟುಗಳನ್ನು ಗೆದ್ದ. ಬಿ ಜೆ ಪಿಗೆ ದೊಡ್ಡ ಹೊಡೆತ 400 ಪಾರ್ ಮಾಡೋ ಸಲುವಾಗಿ ಅವರು ದುಡ್ಡು ಸಾಕಷ್ಟು ಕೊಡಿಸಿದ್ರು, ಖರ್ಚು ಸಾಕಷ್ಟು ಮಾಡಿದರು. ಆದರೆ 400 ಪಾರ್ ಆಗಲಿಲ್ಲ. 240 ಬಂದು ನಿಂತವ್ರದ್ದು. ಮತ್ತು ಅದೇ ಕಾಲಕ್ಕೆ 2 ಪಕ್ಷಗಳು ರಾಷ್ಟ್ರೀಯ ರಾಜ್ಯ ಮಟ್ಟದ ಪಕ್ಷಗಳು, ಒಂದು ನಿತೀಶ್ ಕುಮಾರ್ ಅವ್ರದ್ದು, ಇನ್ನೊಂದು ನಾಯ್ಡು ಅವ್ರದ್ದು ಜೊತೆಗೆ ತೊಗೊಂಡ ಇವತ್ತು ಆಡಳಿತ ಮಾಡ್ತಾಯಿದ್ದಾರೆ ಮೋದಿಯವರು. ಹೀಗಾಗಿ ಒಟ್ಟು ಚುನಾವಣೆ ಇಲ್ಲೇ ಪಾರದರ್ಶಕವಾಗಿ ಆಗಲಿಲ್ಲ ಅನ್ನೋ ಆರೋಪಗಳು ಇದ್ದಾವೆ. ಇದಕ್ಕೆ ಕಾರಣ ಈ ದುಡ್ಡಿನ ಅವ್ಯವಹಾರಗಳು ನಡೆಯುವುದರಿಂದಾಗಿ ಗೆಲ್ಲುವ ಪಕ್ಷ ಹೆಚ್ಚು ದುಡ್ಡು ಬಂದಿದ್ದರಿಂದಾಗಿ ಆ ದುಡ್ಡನ್ನು ಆ ಪಕ್ಷಗಳು ಹೆಚ್ಚು ಖರ್ಚು ಮಾಡಿದ್ದರಿಂದಾಗಿ ಈ ಒಂದು ಚುನಾವಣೆಗಳು ಇವತ್ತು ಏನಾಗಿಬಿಟ್ಟವಪ್ಪ ಅಂತಂದ್ರೆ ಬೆಸ್ಟ್ ಚುನಾವಣೆಗಳಾಗಿದ್ದಾವೆ ಅಂತೇಳಿ ಸಾಮಾನ್ಯವಾಗಿ ಎಲ್ಲರೂ ಆರೋಪ ಮಾಡ್ತಾಯಿರ್ತೀವಿ. ಆದರೆ ಅದು ಚೇಂಜ್ ಆಗಬೇಕಾಯಿತು ಅಂತಂದ್ರೆ ಇವೆಲ್ಲನೂ ನಿಲ್ಲಿಸಬೇಕಾಗ್ಯದ. ಎಲ್ಲ ಪಾರ್ಟಿಗೂ ಈ ದುಡ್ಡು ನಿಲ್ಲಿಸೋ ಜೊತೆಗೆ ಪ್ರಚಾರಕ್ಕಾಗಿ ರೆಸ್ಟ್ರಿಕ್ಷನ್ ಆಗಬೇಕಾಗ್ಯದ. ಕಾನೂನು ರಗಡೆ ಮಾಡ್ತಾರೆ ರೀ, ಅದ್ರ ಪಾಲಿಸೋರು ಯಾರ ಅನ್ನೋದೊಂದು ಪ್ರಶ್ನೆ ದೊಡ್ಡದು. ಅದೇನೋ ಆಗಲಿ, ಒಟ್ಟಾರೆಯಾಗಿ ADR ಅನ್ನುವಂಥ ಈ ಸಂಸ್ಥೆ ಅದ, ಅದು ಒಳ್ಳೆಯ ಕೆಲಸನೂ ಮಾಡಲಿಕ್ಕಂಥದ್ದು. ಇವರು ಇದ್ದಿದ್ದ ಸತ್ಯಗಳನ್ನ, ನಗ್ನ ಸತ್ಯಗಳನ್ನ ಜನರ ಮುಂದಿಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದನ್ನು ಸರಿಯಾಗಿ ನೋಡಿ ಮತದಾರ ಏನಾದರೂ ಎಚ್ಚರಗೊಂಡ ಈ ದುಡ್ಡು ಹಂಚೋದು ಜನರಿಂದ ದೂರ ಇದ್ದಷ್ಟು ಒಳ್ಳೆಯದು. ಅವರೇನು ಅವ್ರ ಮನೆ ದುಡ್ಡು ಹಂಚೋದಲ್ಲ, ನೆನಪಿಟ್ಕೊಳ್ರಿ. ಅವ್ರು ನಮ್ಮ ಟ್ಯಾಕ್ಸ್ ದುಡ್ಡನ್ನು ಈ ಒಂದು ವ್ಯಾಪಾರಿಗಳು, ಕಾರ್ಪೊರೇಟ್ಗಳು ಅವ್ರಿಗೆ ಕೊಟ್ಟಿರ್ತಾರೆ. ಆ ದುಡ್ಡು ನಮಗೆ ಹಂಚಿ ಮತ್ತು ನಮ್ಮನ್ನು ಗುಲಾಮನ ಆಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮತದಾರ ಮಾತ್ರ ಎಚ್ಚರಗೊಂಡಷ್ಟು ಒಳ್ಳೆಯದು. ಅದು ಯಾರು ಏನೋ ಪ್ರಯತ್ನ ನಾವು ಹೇಳ್ತಾ ಇದ್ದೀವಿ, ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಚೇಂಜ್ ಆಗ್ಬೋದು ಮುಂದಿನ ಚುನಾವಣೆ ಅಂತ ಹೇಳ್ತಾ, ನಿಮಗಿದು ಯೋಗ್ಯ ಅನಿಸಿದ್ರೆ, ಸರಿ ಅನಿಸಿದ್ರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗರಡಿ. ವಂದನೆಗಳು.